ಮೂವಿಂಗಲ್ಲೇ ಚೇಂಜ್ ಮಾಡ್ಕೋಬೋದು. ಈಗ ಸೆಕೆಂಡ್ ಮೋಡು ಸ್ವಲ್ಪ ಈ ತರ ಪೀಸ್ ನೋಡ್ಲಿಲ್ಲ, ಇದೇ ಫಸ್ಟ್ ನೋಡಿದ್ದು ನಾನು. ಹೌದು, ಬೈಕ್ ತರ ಬಂದಿರೋದು ಇದೆ ಫಸ್ಟ್ ಈಗ ನೋಡಿ, ಅದೆಲ್ಲ ಮಾಮೂಲಿ ಮುಂಚೆಯಿಂದ ಅದು ಕಾಮನ್ ಆಗಿದೆ. ತುಂಬಾ ಚೆನ್ನಾಗಿದೆ. ಸ್ಟೋರೇಜ್ ಲಿಮಿಟ್. ಇದೆ ಬ್ಯಾಟ್ರಿ. ಸೊ ನೀವು ಇದನ್ನು ಓಪನ್ ಮಾಡಿ, ಇಲ್ಲಿ MCB ಕೊಟ್ಟಿದ್ದಾರೆ. ಸೊ MCB ಆಫ್ ಮಾಡಿ ಇದನ್ನು ತೆಗೆದ್ಬಿಟ್ಟು ಮನೇಲಿ ಚಾರ್ಜ್ ಮಾಡ್ಕೋಬಹುದು ನೀವು. ಪಾಯಿಂಟ್ ಎಲ್ಲೂ ಅದು ಒಂದು ಪ್ಲಸ್ ಪಾಯಿಂಟ್. ಈಗ ಸಪೋಸ್ ಫಸ್ಟ್ ಫ್ಲೋರ್ ಮನೆ ಇರುತ್ತೆ, ಸೆಕೆಂಡ್ ಫ್ಲೋರ್ ಮನೆ ಇರುತ್ತೆ, ಸೊ ಅಂಥವ್ರಿಗೆಲ್ಲ ತುಂಬ ಯೂಸ್ ಆಗುತ್ತೆ. ಬಟ್ ಒಂದೇ ಒಂದು ಏನಂದ್ರೆ 20 kg ಇದೆ ಬ್ಯಾಟ್ರಿ. 20 kg ಇದೆ, ಸ್ವಲ್ಪ ಕ್ಯಾರಿ ಮಾಡೋದು ಡಿಸ್ಕಂಫರ್ಟಬಲ್ ಅಂತ. ಸರ್, ಇದು ಚಾರ್ಜಿಂಗ್ ಸಪ್ರೇಟ್ ಚಾರ್ಜರ್ ಬರುತ್ತಾ? ಇದು ಸಪ್ರೇಟ್ ಚಾರ್ಜರ್ ಕೊಡ್ತಾರೆ. ಪೋರ್ಟಬಲ್ ಚಾರ್ಜರ್. ಹೌದು, ತಗೊಂಡೋಗಿ ಕ್ಯಾರಿ ಮಾಡ್ಬೋದು. ಕ್ಯಾರಿ ಮಾಡಬೇಕು. ಸೊ ಪೋರ್ಟಬಲ್ ಅಂದ್ರೆ ಸ್ವಲ್ಪ ದೊಡ್ಡ ಸೈಜ್ ಇದೆ. ಈಗ ಪ್ರೆಸೆಂಟ್ಲಿ ಸ್ಟೇಷನ್ ಎಲ್ಲೂ ಇಲ್ಲ ಅಲ್ಲ ಬೆಂಗಳೂರಲ್ಲಿ? ಇನ್ನೂ ಮಾಡಿಲ್ಲ ಅವರು. ಅಂದ್ರೆ ಪ್ರೈವೇಟ್ ಅವ್ರದ್ದಿದೆ, ಅಲ್ಲಿ ಬೇಕಾದ್ರೆ ನಾವು ಮಾಡ್ಕೋಬಹುದು. ಸುಮಾರು ಮಾಡಿದಾರಂತ. ನಾನು ಯಾವತ್ತೂ ಟ್ರೈ ಮಾಡಿಲ್ಲ, ಯಾಕಂದ್ರೆ ನಾನು ಯಶವಂತಪುರ ಆಫೀಸು ಅಲ್ಲೇ ಲಾಸ್ಟು. ಅಲ್ಲಿಂದ ಮನೆಯಿಂದ ಯಶವಂತಪುರ ಸಿಟಿ ಒಳಗಡೆ ಹೋಗಿಲ್ಲ. ಬ್ರೇಕ್ ನೋಡೋದಾದ್ರೆ ಈಗ ಬ್ರೇಕ್ ಹೆಂಗಿದೆ ಸರ್? ಡಿಸ್ಕ್ ಬ್ರೇಕ್ ಅಲ್ಲ? ಎರಡು ಡಿಸ್ಕ್ ಬ್ರೇಕ್. ಬಟ್ ಇನ್ನೊಂದು ಇದು ಬ್ಯಾಕ್ ಬ್ರೇಕು, ಇದು ಫ್ರಂಟ್ ಬ್ರೇಕ್. ಲೆಗ್ಗಲ್ಲಿ ಕೊಟ್ಟಿಲ್ಲ ಬ್ರೇಕ್. ಆಮೇಲೆ ಸ್ಪೀಕರ್ ಇಲ್ಲಿ ಒಳಗಡೆ ಇರುತ್ತೆ, ಈ ಸೈಡ್ ಇರುತ್ತೆ ಸ್ಪೀಕರ್. ಸೌಂಡ್ ಚೇಂಜ್ ಮಾಡ್ಕೋಬೋದಾ? ನಮಗೆ ಯಾವ ಥರ ಸೌಂಡ್? ಆ್ಯಪಲ್ ಇದೆ, ಒಳ್ಳೆ ಕಂಫರ್ಟೇಬಲ್ ಇದೆ. ಮುಂದೆ ಬಂದರೆ ರೆಗ್ಯುಲರ್ ಆಗಿ ಇದು ರೆಗ್ಯುಲರ್ಗಿಂತ ಇದು ಉಲ್ಟಾ ಇದೆ. ಟೆಲಿಸ್ಕೋಪಿಕಲ್ಲಿ ರಿವರ್ಸ್ಡ್. ನಮಗೆ ಇಲ್ಲೇ ಆಕ್ಷನ್ ತಗೊಳುತ್ತೆ. ಬೇರೆದೆಲ್ಲ ಇಲ್ಲೇ ಆಕ್ಷನ್ ತಗೊಳುತ್ತಲ್ಲ, ಇದು ಇಲ್ಲೇ ಆಕ್ಷನ್ ತಗೊಳುತ್ತೆ. ಬೇರೆದಕ್ಕಿಂತ ನಾರ್ಮಲ್ ಬೈಕ್ಸ್ಗಿಂತ ಇದು ಕಂಫರ್ಟಬಲ್ ಇದೆ. ಬೆಟರ್ ಆಗಿ ಶಾಕ್ ಅಬ್ಸರ್ವ್ ಮಾಡುತ್ತೆ. ಹೌದು. ಮತ್ತು ಇದು ಡೇ ರನ್ನಿಂಗ್ ಲೈಟ್ಸ್ ಇದೆ. ಪ್ರೊಜೆಕ್ಟರ್ ಲ್ಯಾಂಪ್ಸ್ ಇದೆ. ಇದು ಲೋ ಬೀಮು, ಹೈ ಬೀಮು. ವಿಡ್ತು ಅಷ್ಟೇ, ಏರಿಯಾ ತುಂಬಾನೇ ಕವರ್ ಆಗುತ್ತೆ. ಹೆಡ್ಲೈಟು LED ಲೈಟ್. ಹೌದು, LED. ಇಂಡಿಕೇಟರ್ಸು LED ಇದೆ. ಟೈಲ್ ಲೈಟು LEDನೇ. ಟೈಲ್ ಲೈಟು LED. ಒಂದು ಡಿಸ್ಅಡ್ವಾಂಟೇಜ್ ಏನಪ್ಪಾ ಅಂದ್ರೆ ಸ್ಟ್ಯಾಂಡ್ ಸೆಂಟರ್ ಸ್ಟ್ಯಾಂಡ್ ಒಂದು ಕೊಟ್ಟಿದ್ರೆ ಬೆಟರ್ ಇರುತ್ತೆ. ಬಟ್ ಓಕೆ, ನಾರ್ಮಲ್ಲಿ ಮೋಸ್ಟ್ 90% ನಾವು ಯೂಸ್ ಮಾಡೋದೇ ಸೈಡ್ ಸ್ಟ್ಯಾಂಡ್. ಏನಂದ್ರೆ ಇದು ಎಷ್ಟಾಗುತ್ತೆ ರೇಟು? ಅಂದರೆ ಇದು ಆನ್ ರೋಡ್ ಬಂದು 1,40,000 ಆಗುತ್ತೆ. ಎಲ್ಲ ನಿಮಗೆ ಇದರಲ್ಲಿ ಏನೇನು ಕೊಡ್ತಾರೆ ಅಂದರೆ ಚಾರ್ಜರು ಇನ್ಕ್ಲೂಡ್ ಆಗಿರುತ್ತೆ, ವೆಹಿಕಲ್ಲು ಮತ್ತು 4G ಕನೆಕ್ಟಿವಿಟಿ ಪ್ಲಸ್ ಒಂದು ಹಾಫ್ ಹೆಲ್ಮೆಟ್ ಕೂಡ ಕೊಡ್ತಾರೆ. ಒಂದು ಇನ್ಶೂರೆನ್ಸ್ ಎಷ್ಟು ದಿನ ಇರುತ್ತೆ? ವಿತ್ ಇನ್ಶೂರೆನ್ಸು ಬರುತ್ತೆ. ಇನ್ಶೂರೆನ್ಸು ಇದಕ್ಕೆ ಸಿಂಗಲ್ ಪಾರ್ಟಿ 1 year, ಥರ್ಡ್ ಪಾರ್ಟಿ 3 years ಕೊಡ್ತಾರೆ, ಇನ್ಕ್ಲೂಡಿಂಗ್ ಇನ್ಶೂರೆನ್ಸ್ ಎಲ್ಲ. RTO ರಿಜಿಸ್ಟ್ರೇಷನ್ಸು ಎಲ್ಲ ಇದೆ, ಇದು ಎಲ್ಲ ಥರ ಆಗುತ್ತೆ. ಈವನ್ ಇನ್ಕ್ಲೂಡಿಂಗ್ ನೇಮ್ ಪ್ಲೇಟ್ಸು, ನೇಮ್ ಪ್ಲೇಟು ಬರ್ತಾ ಮಾಡ್ತಾರೆ. ಇದು ಬಟನ್ ಇದೆ, ಆಫ್ ಮಾಡ್ಕೋಬೋದು. ಆಫ್ ಇದೆ, ಸೌಂಡ್ ಇರೋಲ್ಲ. ಸೌಂಡ್ ಬೇಕು ಅಂದರೆ ಆನ್ ಮಾಡ್ಕೋಬೋದು. ಸೊ ಇದರಲ್ಲೂ ನೀವೀಗ ಸ್ಟ್ಯಾಂಡ್ ತೆಗೆದ್ರೂ ಈಗ ಪಾರ್ಕಿಂಗಲ್ಲಿದೆ. ಸೊ ಯಾಕಂದರೆ ಇಲ್ಲಿ ಆಫ್ ಆಗಿರುತ್ತೆ. ಸೊ ಇದು ಆನ್ ಮಾಡಿದ್ರೆ ರೆಡಿ ಅಂತ ಬರುತ್ತೆ. ಸೊ ಇವಾಗ ನಾವು ಮುಂದೆ ಹೋಗ್ಬೋದು. ಸ್ಟ್ಯಾಂಡ್ ತೆಗ್ದಿಲ್ಲ ಅಂದರೆ ವೆಹಿಕಲ್ ಆನ್ ಆಗಲ್ಲ. ಈಗ ಇದರಲ್ಲಿದ್ದರೂ ಪಾರ್ಕಿಂಗಲ್ಲಿರುತ್ತೆ, ನಾವು ಎಕ್ಸಲೇಟರ್ ಕೊಟ್ಟರೆ ಮುಂದಕ್ಕೆ ಹೋಗಲ್ಲ. ಸೊ ಇದು ಆನ್ ಮಾಡಿ ರೆಡಿ ಅಂತ ಬರಬೇಕು. ರೆಡಿ ಅಂತ ಬಂದರೆ ಮಾತ್ರನೇ ನಮಗೆ ಈಗ ಮೂವ್ ಆಗುತ್ತೆ ಗಾಡಿ. ಈಗ ಎಕಾನಮಿ ಮೋಡಲ್ಲಿದೆ. ಮೂವಿಂಗಲ್ಲೇ ಚೇಂಜ್ ಮಾಡ್ಕೋಬೋದು. ಈಗ ಸೆಕೆಂಡ್ ಮೋಡು ಸ್ವಲ್ಪ ಪಿಕಪ್ ಜಾಸ್ತಿ ಬರುತ್ತೆ. ಈವನ್ ನೀವು ಥರ್ಡ್ ಮೋಡಲ್ ಹೋದ್ರೂ ಇನ್ನೂ ಹೆವಿ ಪಿಕಪ್ ಜಾಸ್ತಿ ಬರುತ್ತೆ. ಪಿಕಪ್ ಇರುತ್ತೆ, ಟಾರ್ಕ್ ಜಾಸ್ತಿ ಬರುತ್ತೆ ನಿಮಗೆ. ಸೊ ರೆಗ್ಯುಲರ್ ಸ್ಟಾರ್ಟಿಂಗ್ ಕಲಿಯೋರು 1 ಕಲಿತ್ರೆ ಒಳ್ಳೆಯದು, ಯಾಕಂದರೆ ಅದು ಜಂಪ್ ಆಗುತ್ತೆ. ಯಾಕಂದರೆ ಈಗ ಬೈಕ್ ಓಡಿಸಿ ಏನಾಗುತ್ತೆ, ಎಲ್ಲ ಕ್ಲಚ್ ಹಿಡಿದು ಮಾಡ್ತಾರೆ. ಇದರಲ್ಲಿ ಇನ್ನೇನು ಅಂದರೆ ನಾವು ಸ್ವಲ್ಪ ಬ್ರೇಕ್ ಹಿಡಿದ್ರೆ ನಮಗೆ ಎಕ್ಸಲೇಟರ್ ಕೊಟ್ಟರೆ ಹೋಗಲ್ಲ, ಮುಂದೆ ಡಿಸ್ಕನೆಕ್ಟ್ ಆಗುತ್ತೆ ಅದು. ಸೊ ಯಾಕಂದರೆ ಟು ಸೇವ್ ಬ್ಯಾಟ್ರಿ ಲೈಫ್ ಸೇವ್ ಮಾಡೋಕ್ಕೋಸ್ಕರ ನೀವು ಬ್ರೇಕ್ ಹಿಡಿತಾ ಇದ್ದಾಗ ಏನಾಗುತ್ತೆ, ಡಿಸೆಂಗೇಜ್ ಆಗುತ್ತೆ ಬ್ಯಾಟ್ರಿಯಿಂದ, ಮೋಟ್ರಿಂದ. ಸೊ ನೀವು ಎಕ್ಸಲೇಟರ್ ಬ್ರೇಕ್ ಹಿಡಿದಾಗ ನೀವು ಎಕ್ಸಲೇಟರ್ ಕೊಟ್ಟರೆ ಮುಂದೆ ಹೋಗಲ್ಲ. ಸೊ ಇದೊಂದು ಅಡ್ವಾಂಟೇಜ್ ಇದು.
ಬ್ರೇಕ್ ಹಿಡಿತಾ ಇದ್ದಾಗ ಇಲ್ಲಿ ಬ್ಲಿಂಕ್ ಆಗುತ್ತೆ ನೋಡಿ. ಸೊ ಅದು ರೀಜನ್ರೇಟ್ ಆಗ್ತಾ ಇದೆ ಬ್ಯಾಟ್ರಿ ಅಂತ. ಏನಾದ್ರೆ ಕುತ್ಕೊಂಡಾಗ ಏನೋ ಇಟ್ಟರೆ ಸ್ಕ್ರಾಚಸ್ ಆಗಬಾರ್ದು ಅಂತ. ಈ ಸ್ಟಿಕ್ಕರ್ ಇವ್ರದ್ದೇನಾ ಅಥವಾ ಬೇರೆ ನೀವು ಹಾಕ್ಸ್ಕೊಂಡ್ರೆ? ಇದು ನಾನು ಹಾಕ್ಸ್ಕೊಂಡಿರೋದು. ಇದ್ರದ್ದೇನಿಲ್ಲ, ಇದ್ರದ್ದು ಬರೀ ಇಷ್ಟೇ. ಇಲ್ಲಿ ಅಷ್ಟೇ ಲೋಗೋ. ಇದು ಲೋಗೋ. ಇದು RV400 ಅಂತ ಮಾಡೆಲ್ ನೇಮ್. ಎಲ್ಲ ಬಿಲ್ಟಿಂಗ್ ಪೆಟ್ರೋಲ್ ವೆಹಿಕಲ್ ಎಲ್ಲ ಅದಕ್ಕೆ ಮಾಡಬೇಕು. ಮತ್ತು ಈಗ ಇದು ನೋಡಿ ಹಿಂದೆ ಇದೆ, ಸ್ಪೋರ್ಟಿ ಲುಕ್ ಇದೆ. ಇದನ್ನು ಆ ಕಡೆದನ್ನು ಈ ಕಡೆ ಹಾಕೊಂಡ್ರೆ ಇಲ್ಲಿ ಬರುತ್ತೆ, ಅದು ಈ ಥರ ಹಿಂಗೆ ಬರುತ್ತೆ. ಸೊ ಕಂಫರ್ಟೇಬಲ್ ಇರುತ್ತೆ ಅದು. ಸೊ ಕಂಫರ್ಟೇಬಲ್ ಬೇಕಂದ್ರೆ ಇಲ್ಲಿ ಹಾಕೋಬೋದು, ಸ್ಪೋರ್ಟಿ ಲುಕ್ ಬೇಕು ಅಂದರೆ ಹಿಂದೆ ಹಾಕೊಬೋದು. ಅದೊಂದು ಎಕ್ಸ್ಚೇಂಜ್ ಮಾಡ್ಕೋಬೋದು. ಇದನ್ನು ಆ ಕಡೆ ಅದನ್ನು ಈ ಕಡೆ ಹಾಕೊಂಡಾಗ ಇದು ಮುಂದೆ ಬರುತ್ತೆ, ಇಲ್ಲಿಂದ ಹಿಂಗೆ ಬರುತ್ತೆ, ಇಲ್ಲಿ ತನಕ ಬರುತ್ತೆ. ಸೊ ಅದು ಕಂಫರ್ಟೇಬಲ್. ಈಗ ಲೈಕ್ ಪಲ್ಸರ್ ನೀವು 150 ತೊಗೊಳ್ಳಿ, ಪಲ್ಸರ್ 220 ತೊಗೊಳ್ಳಿ. ಪಲ್ಸರ್ 150 ಮುಂದೆ ಇರುತ್ತೆ, 220 ಹಿಂದೆ ಇರುತ್ತೆ. ಆ ಸ್ಪೋರ್ಟಿ ಲುಕ್ ಬರುತ್ತೆ. ಬ್ಯಾಕ್ ಸೈಡ್ ಅವರಿಗೆ ಇದಿದೆ. ಓಕೆ, ಇದಿದೆ. ಕೆಲವೊಂದು ವೆಹಿಕಲಲ್ಲಿ ಇದಿಲ್ಲ, ಲೇಡೀಸ್ ಎಲ್ಲ ಪೇ ಮಾಡಬೇಕು. ಇದಕ್ಕೆ ಎಲ್ಲ ಬಿಲ್ಟಿಂಗ್ ಎಲ್ಲ ಬಂದ್ಬಿಡುತ್ತೆ, ಯಾವುದೇ ಎಕ್ಸ್ಟ್ರಾ ಅಡಿಷ್ನಲ್. ಬಟ್ ಹೇಳೋಕ್ಕಾಗಲ್ಲ, ನೆಕ್ಸ್ಟ್ ಇಯರಿಂದ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈಗ ಏನಿದೆ ಗೊತ್ತಿಲ್ಲ. ಈಗ ಬರ್ತಾ ಇರೋ ಮಾಡಲಲ್ಲಿ ಇನ್ನೊಂದು ಕೊಟ್ಟಿದ್ದಾರೆ ಮಿತಿ ಅಂತ, ಏನಂತ ಇನ್ನೂ ಗೊತ್ತಿಲ್ಲ ನಮಗೂ. ಓಕೆ, ವೆಯ್ಟ್ ಬ್ಯಾಲೆನ್ಸ್ ಎಷ್ಟು ಕಿಲೋಮೀಟರ್ ಹೋಗಕ್ಕೆ ಸರ್ ಇದು? 40 ಅವರ್ 130. ಎಷ್ಟು ಅವರ್ ಜರ್ನಿ ಇದು ಮಾಡಬೇಕು? ಇದು 4 ಅವರ್ ಫುಲ್ ಚಾರ್ಜ್. 4 ಅವರ್ಗೆ 40 ಕಿಲೋಮೀಟರ್ ಓಡಿಸ್. 140 ಅಡ್ಡಿ ಇಲ್ಲ. ಮೆಜೆಸ್ಟಿಕ್ಗೆ 3 ಸಾವಿರ ಹೋಗ್ಬಿಟ್ಟು 4 ಅವರ್ ಕರೆಂಟ್ ಚಾರ್ಜ್ ಆಗ್ತವ್ರಿ. ಕರೆಂಟ್ ಇದೆ ಎಷ್ಟಾಗುತ್ತೆ ಅಮೌಂಟ್? ಅದು 30 ರೂಪಾಯಿ 35 ರೂಪಾಯಿ. ಪರವಾಗಿಲ್ಲ ಬಿಡಿ, ಒಂದು 80%. ಬಹಳ ಅನುಕೂಲ ಆಗ್ತಿದೆ. ನೋಡಿದ್ವಿ ರಾಜಾಜಿನಗರಲ್ಲಿ. ನಮ್ಗೆ ಸರಿಯಾಗಿ ರಿಪೋರ್ಟ್ ಸಿಗದೆ ನಾವು ತಗೊಳ್ಳಿಲ್ಲ. ನೀವು ಇವಾಗ ಇದನ್ನ ಹಿಡ್ಕತಿದ್ರೆ ಅದಕ್ಕೆ ಬಂದು ತಡಿ ಅದ ಏನೋ ನೋಡೋಣ ಎಂತ ನಾವು ವಿಚಾರ ಮಾಡಿ ಪ್ರಚಾರ ಮಾಡಕ್ ದಾರಿ ಆಕೈತಿ ನೋಡೋರಿಗೆ. ಈಗ ಎಲೆಕ್ಟ್ರಿಕ್ ಅಂದ್ರೆ ಪ್ರತಿಯೊಬ್ಬರಿಗೂ ಬೇಕೇ ಬೇಕು. ಯಾಕಂದ್ರೆ ಪೆಟ್ರೋಲ್ ಇಷ್ಟು ಗಗನಕ್ಕೆ ಏರಿರುವಾಗ ಹೌದು, ಇದು ಎಲೆಕ್ಟ್ರಿಕ್ ತಗೊಂಡ್ರೆ ಬಹಳ ಉತ್ತಮ. ಮತ್ತೆ ಪೊಲ್ಯೂಷನ್ ಲೆಸ್ ಆಗುತ್ತೆ, ಒಳ್ಳೇದು. ಸರ್, ಇವಾಗ ಇಷ್ಟೆಲ್ಲ ಕೇಳಿದ್ಮೇಲೆ ನಿಮಗೆ ತಗೋಬೇಕು ಅಂತ ಅನಿಸ್ತಿದೆಯಾ? ತಗೋಬೇಕು, ನಾವು ತಗೊಳ್ತೀವಿ. ಒಳ್ಳೇಬೇಕ್ರಿ, ನಮಗೂ ಒಂದೊಂದು ಬೇಕು. ಮೋಸ್ಟ್ ಇಂಪಾರ್ಟೆಂಟ್ ವ್ಯಾರಂಟಿ. ಆಮೇಲೆ ಸರ್, ಇದು ಶಾರ್ಟ್ ಸರ್ಕ್ಯೂಟ್ ಆ ಥರದ್ದೇನು ಕಂಪ್ಲೇಂಟ್ ಇಲ್ಲಲ್ಲ ಸದ್ಯಕ್ಕಿಲ್ಲ. ಸರ್, ಎಲ್ಲ ರಿಸರ್ಚ್ ಮಾಡಿರ್ತಾರೆ. ಬೆಂಗಳೂರಿಗೆ ಬಂದಿರೋದು 2 months ಆಗಿದೆ. ಬಟ್ ಚೆನ್ನೈ, ಪುಣೆ, ಮುಂಬೈ, ಡೆಲ್ಲಿ 2 years ಇಂದ ರನ್ ಆಗ್ತಾ ಇದೆ. ಸದ್ಯಕ್ಕಿಲ್ಲ. ಕಸ್ಟಮರ್ ಕೊಡೋದಕ್ಕಿಂತ ಮುಂಚೆ ಟ್ರಯಲ್ ಔಟ್ ಆಗಿರುತ್ತೆ ಅವೆಲ್ಲ. ಆಮೇಲೆ ಅದಕ್ಕೇನೆ ಅವರು ಮಾಸಾಗ 1 time ಎಲ್ಲಾ ಕಡೆ ಕೊಡಲ್ಲ, ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾರೆ. ಸೊ ಅದ್ರಲ್ಲಿ ಬರೋ ಕಂಪ್ಲೇಂಟ್ ಈ ತರ ಪೀಸ್ ನೋಡ್ಲಿಲ್ಲ, ಇದೇ ಫಸ್ಟ್ ನೋಡಿದ್ದು ನಾನು. ಹೌದು, ಬೈಕ್ ತರ ಬಂದಿರೋದು ಫಸ್ಟ್. ಈಗ ನೋಡಿ, ಅದೆಲ್ಲ ಮಾಮೂಲಿ ಮುಂಚೆಯಿಂದ ಕಾಮನ್ ಆಗಿದೆ. ತುಂಬಾ ಚೆನ್ನಾಗಿದೆ ಬಿಡಿ, ನಮ್ಮ ರೆಗ್ಯುಲರ್ ಗಾಡಿಗಿನ ಇದು ಒಳ್ಳೆ. ಸೊ ಇದುವರೆಗೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಲೈಕ್ ಕೂಡ ಮಾಡಿ.